ಟಾಪ್ ವ್ಯೂ ಅಂತೂ ಚೆನ್ನಾಗಿದೆ, ಬಟ್ ಸದ್ಯಕ್ಕೆ ಬಿಡಲ್ಲ ಅಂತಿದ್ದಾರೆ. 5 ಗಂಟೆ ಆಗಿದೆ, ಟ್ರೈ ಮಾಡಬೇಕು. ಇಲ್ಲ ಹೆವಿ ಸ್ಟೀಪ್ ಇದೆ, ಕೇರ್ಫುಲ್ ಆಗಬೇಕು. ಪಟ್ಟಾಭಿರಾಮ ದೇವಸ್ಥಾನ ಇದು. ಬೇಗ ಹತ್ಬೇಡಿ, ಸುಸ್ತಾಗ್ಬಿಡುತ್ತೆ. ನಿಧಾನ ಕತ್ತಿ ಆರಾಮ ಬರ್ಬೋದು, ಇಲ್ಲಾಂದರೆ ಹಾರ್ಟ್ ಬೀಟ್ ಲಬ್ಬು ಡಬ್ಬು ಲಬ್ಬು ಡಬ್ಬು ಅಂತ. ಮ್ಯಾಟ್ರ್ ಏನಪ್ಪ ಅಂದರೆ ಇವತ್ತು ವೀಕೆಂಡ್ ಅಲ್ವಾ, ಸೊ ಮನೇಲಿದ್ದು ಬೋರ್ ಆಗ್ತಾಯಿತ್ತು. ಒಂದು ಒನ್ ಡೇ ಟ್ರಿಪ್ ಥರ ಎಲ್ಲಾದರೂ ನೋಡೋಣ ನಿಯರ್ ಬೈ ಬ್ಯಾಂಗ್ಳೂರಲ್ಲಿ ಅಂತ ಗೂಗಲ್ ಸರ್ಚ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಆ ಪ್ಲೇಸ್ಗೆ ಆಲ್ರೆಡಿ ಹೋಗಿದ್ದೀನಿ ಒಂದು ಸಲ, ರಾಮದೇವರ ಬೆಟ್ಟ ಅಂತ. ಇಲ್ಲಿಂದ ನಮ್ಮ ಮನೆಯಿಂದ 35 ಕಿಲೋಮೀಟ್ರ್ ಆಗುತ್ತೆ. ಒಂದು ಹಾಫ್ ಡೇ ರೋಡ್ ಟ್ರಿಪ್ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಅಲ್ಲಿಗೆ. ಲೆಟ್ಸ್ ಗೋ. ನಮ್ಮ ಪಯಣ ಇವತ್ತು ರಾಮದೇವರ ಬೆಟ್ಟ, ಆಲ್ಸೋ ಕಾಲ್ಡ್ ಶೋಲೆ ಬೆಟ್ಟ. ಎಷ್ಟಾಗ್ಸೋಣ ಸರ್? 1,500. 1,500 ಹಾಂ. ಪೆಟ್ರೋಲ್ ಇರಲಿಲ್ಲ ಕಾರಲ್ಲಿ, ಸೊ 1,500 ಪೆಟ್ರೋಲ್ ಅನಿಸುತ್ತೆ. 1,500 ಪೆಟ್ರೋಲ್ ಆಗುತ್ತಾ ಅಲ್ಲಿಗೆ ಅಂತ ಕೇಳಿದರೆ 1,500 ಬೇಕಾಗಲ್ಲ. ಹೇಳ್ತೀನಿ ಏನಕ್ಕೆ ಅಂದರೆ, ನಂದು i20 ಕಾರು. ಸೊ ನಂದು ಆನ್ ಅವರೇಜ್ 16 ಕಿಲೋಮೀಟ್ರ್ ಬರುತ್ತೆ ಪರ್ ಲೀಟರ್. ಇದು ಒಂದು ಸೈಡ್ ಬಂದು ರಾಮದೇವರ ಬೆಟ್ಟ ಏನು ಹೇಳ್ತೀವಿ, ಶೋಲೆ ಬೆಟ್ಟ, 37 ಕಿಲೋಮೀಟ್ರ್ ಇದೆ. ಸೊ 2.5 ಲೀಟರ್ಸ್ ಆಫ್ ಪೆಟ್ರೋಲ್ ಬೇಕಾಗುತ್ತೆ. ಆಲ್ಮೋಸ್ಟ್ 250 ರುಪೀಸ್ ಆಫ್ ಪೆಟ್ರೋಲ್ ಕಾರಲ್ಲಿ ಬೇಕಾಗುತ್ತೆ, ರೀಚ್ ಆಗೋದಕ್ಕೆ. ಸೊ ರಿಟರ್ನ್ ಸೇಮ್ ಡಿಸ್ಟೆನ್ಸ್ ಇರೋದ್ರಿಂದ ಆಲ್ಮೋಸ್ಟ್ 250, 500 ಮುಗೀತಿದೆ. ಮ್ಯಾಕ್ಸಿಮಮ್ 600 ಅಷ್ಟೇ ಪೆಟ್ರೋಲ್. ನಾನು ಎಕ್ಸ್ಟ್ರಾ ಹಾಕ್ಸ್ಕೊಂಡೇ ಇರಲಿ ಕಾರಲ್ಲಿ ಅಂತ. ಈ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಇಂಥ ಟ್ರಾಫಿಕಲ್ಲಿ ಗಾಡಿ ಓಡಿಸೋದಕ್ಕೂ ಒಂದು ಲೆವೆಲ್ ಆಫ್ ಗಟ್ಸ್ ಬೇಕು ಗುರು. ಬೈಕೇ ಆಗಲಿ ಕಾರೇ ಆಗಲಿ ತುಂಬಾ ಕಷ್ಟ. ಪಾಪ ಕ್ಯಾಬ್ ಡ್ರೈವರ್ಸ್ಗಳೆಲ್ಲ ಹೆಂಗೆ ಓಡಿಸ್ತಾರೋ. ಕೆಂಗೇರಿ ಸಿಗ್ನಲ್ ಟ್ರಾಫಿಕ್ ಬಂದು ನಿಮ್ಗೆ ಹೆಂಗೆ ಸಿಲ್ಕ್ ಬೋರ್ಡು, ಆಮೇಲೆ ಗೊರಗುಂಟೆಪಾಳ್ಯ ಈ ಥರ ಟ್ರಾಫಿಕ್ ಆಗುತ್ತೋ ಅದೇ ಥರ ಆಗ್ತಾಯಿದೆ ಇತ್ತೀಚೆಗೆ ಬರ್ತಾ ಮೂವೇ ಆಗ್ತಿಲ್ಲ. ಅಯ್ಯೋ 5 ಮಿನಿಟ್ಸಿಂದ ಇಲ್ಲೇ ಇದ್ದೀನಿ. ಒಂದು 5 ಮಿನಿಟ್ಸಿಂದ ಒಂದು 50 ಮೀಟರ್ಸ್ ಬಂದಿದ್ರೆ ಹೆಚ್ಚು ಈ ಟ್ರಾಫಿಕಲ್ಲಿ. ಓಕೆ, ಸಮೂಹ ಹೆಂಗೋ ಮೂವ್ ಆಗ್ತಾಯಿದೆ. ಓ ಯೋದ್ರದ್ದು ಗಾಡಿ ಎಷ್ಟು ಸೂಪರ್ ಸಖತ್ತಾಗಿದೆ ಮಾತ್ರ. ವ್ಯೂವೇ ಒಂಥರ ಚೆನ್ನಾಗಿದೆ ಇದು. ಎಲ್ಲ ಕಡೆಯಿಂದ ಅವರನ್ ನುಗ್ತಾ ಇದ್ದಾರೆ. ಓಕೆ, ನೋಡಿ ಮೈಸೂರು ಕಡೆಯಿಂದ ಬರ್ತಾ ಇರೋದು ಟ್ರಾಫಿಕ್ ಇದೆ, ಮೈಸೂರಿಗೆ ಹೋಗೋ ಕಡೆನೂ ಟ್ರಾಫಿಕ್ ಇದೆ. ಸಂಡೇ
ಇಷ್ಟೊಂದು ಲೇಟ್ ಆದರೆ ನಮಗೆ ಸೋಲೆ ಬೆಟ್ಟ ಕ್ಲೋಸ್ ಆಗೋದು 4:30ಗೆ. ಸೊ ಇವಾಗ ಇದ್ರಲ್ಲಿ ತೋರಿಸ್ತಾ ಇರೋದು ಮ್ಯಾಪಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂದರೆ 3:42ಗೆ ರೀಚ್ ಆಗ್ತೀವಿ ಅಂತ. 3:42 ರೀಚ್ ಆಗಿ ನಾವಲ್ಲಿ ಪಾರ್ಕ್ ಮಾಡಿ ಟಿಕೆಟ್ ತೊಗೊಂಡು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹತ್ತೋ ತನಕ ಒಂದು 4:15 ಆಗ್ಬಿಡುತ್ತೆ ಅನ್ಕೋತೀನಿ, ಗೊತ್ತಿಲ್ಲ. ಬಟ್ ನೋಡಬೇಕು ಇವಾಗ ಅಲ್ಲಿ ಸರ್ವಿಸ್ ರೋಡಲ್ಲಿ ಹೇಗಿರುತ್ತೆ, ಬಿಕಾಸ್ ಹೈವೇಲೇ ಹೋಗೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ವೇಯಿಂದ ಸರ್ವಿಸ್ ರೋಡ್ ಕನೆಕ್ಟ್ ಆಗಬೇಕು ರಾಮನಗರದಲ್ಲಿರೋದ್ರಿಂದ. ಸೊ ಅಲ್ಲಿ ಲೆಫ್ಟಲ್ಲಿ ಸರ್ವಿಸ್ ರೋಡ್ ಕನೆಕ್ಟ್ ಆಗಬೇಕು. ಈಗ ನಾನು ಎಕ್ಸ್ಪ್ರೆಸ್ ವೇಗೆ ಬಂದೆ. ರೋಡ್ ಅಂತೂ ಕ್ರೇಜಿ ಆಗೈತೆ, 6 ಲೇನ್ ರೋಡ್. ಮೋರ್ ದೆನ್ 100 ಹೋದ್ರೆ ಗೊತ್ತಲ್ಲ, ಫೈನ್. ಈ ಬೇಸಿಗೆ ಟೈಮಲ್ಲಿ ಬೈಕಲ್ಲಿ ಬರೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಬಿಕಾಸ್ ಸಿಕ್ಕಾಬಟ್ಟೆ ಅಕಾರ್ಡಿಂಗ್ ಟು ಲೇಟೆಸ್ಟ್ ರಿಸರ್ಚ್ ಯಾವುದೋ ಒಂದು ಪೋಸ್ಟರ್ ನೋಡಿದೆ, ಬ್ಯಾಂಗ್ಳೂರಲ್ಲಿ ಮಾರ್ನಿಂಗ್ 11 to 3 PM ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ, ಹೊರಗಡೆ ಹೋಗಬೇಡಿ, ಡಿಹೈಡ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆಲ್ವೇಸ್ ಕ್ಯಾರಿ ಅ ಬಾಟಲ್ ಆಫ್ ವಾಟರ್ ಅನ್ನೋ ಥರ. ಸೊ ಜಾಸ್ತಿ ವಾಟರ್ ಕನ್ಸ್ಯೂಮ್ ಮಾಡಬೇಕು ಬಾಡಿಗೆ. ಇನ್ ಕೇಸ್ ನೀವು ಹೊರಗಡೆ ಹೋಗ್ತೀನಿ ಅಂದರೆ ಸನ್ಸ್ಟ್ರೋಕ್ ಆಗೋದು ಜಾಸ್ತಿ ಈ ಟೈಮಲ್ಲಿ. ಸೊ ಬೆಟರ್ ನೀವು ಹೊರಗಡೆ ಹೋಗ್ತೀನಿ ಅಂದರೆ ವಾಟ್ರ್ ಬಾಟ್ಲು ಕ್ಯಾರಿ ಮಾಡ್ಕೊಂಡಿರಿ ಅಂದ್ಬಿಟ್ಟು ಕಾರ್ ಎತ್ಕೊಂಡು ಹೊರಟೆ. AC ಹಾಕೊಂಡು ಹೋಗೋಣ. ಯಾವಾಗಲೂ ಜರ್ನಿ ಚೆನ್ನಾಗಿರಬೇಕು. ಡೆಸ್ಟಿನೇಷನ್ ಎಷ್ಟು ಇಂಪಾರ್ಟೆಂಟು, ಡೆಸ್ಟಿನೇಷನ್ಗೆ ಹೋಗ್ಬೇಕಾದ್ರೆ ಆ ರೋಡು, ಆ ಪಯಣ ಅಷ್ಟೇ ಇಂಪಾರ್ಟೆಂಟು. ಇಲ್ಲಾಂದರೆ ಡೆಸ್ಟಿನೇಷನ್ಗೆ ಹೋಗೋದ್ರಿಂದ ಟಯರ್ಡ್ ಆಗಿಬಿಟ್ಟು ಏನಕ್ಕಾದ್ರೂ ಬನ್ನಪ್ಪ ಅನ್ನಿಸ್ಬಿಡುತ್ತೆ. ಇದು ಬಿಡದಿ ಹತ್ರ ಟೋಲು ಮುಗೀತು. ನಂದು ಆ್ಯನ್ಯುವಲ್ ಪಾಸ್ ಇದೆ. ಆ್ಯನ್ಯುವಲ್ ಪಾಸು ಇಯರ್ಲಿ 3000. ಐ ಗೆಸ್ ನನಗನ್ಸುತ್ತೆ ಆ್ಯನ್ಯುವಲ್ ಪಾಸ್ ತೊಗೊಂಡ್ರೆ ಬೆಸ್ಟ್ ಅಂತ, ಬಿಕಾಸ್ ಅದು 3000 ಏನೋ ಆಗುತ್ತೆ ಅಷ್ಟೇ ಪರ್ ಇಯರು. ಇನ್ ಕೇಸ್ ನೀವು ರೆಗ್ಯುಲರಾಗಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಅಂತ ಅಂದರೆ ರಾಜಮಾರ್ಗ ಯಾತ್ರೆಯಿಂದ ನೀವು ಅಪ್ಲಿಕೇಶನ್ ಇದೆ, ಅದರಿಂದ ನೀವು ಆ್ಯನ್ಯುವಲ್ ಪಾಸ್ ತೊಗೋಬೋದು. ಇಯರ್ಲಿ 3000. ನಿಮಗೆ ನ್ಯಾಷನಲ್ ಹೈವೇಸ್ಗಳಲ್ಲೆಲ್ಲ ನಿಮಗೆ ಟೋಲ್ ಫ್ರೀ ಆಗುತ್ತೆ, ಅಪ್ ಟು 200 ಟೋಲ್ ಫ್ರೀ. ಎನಿಥಿಂಗ್ ಎಬೋ ನಿಮಗೆ ಖರ್ಚಾಗುತ್ತೆ, ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗುತ್ತೆ. ಬಟ್ 200 ಇಸ್ ನನಗೇನೋ ಅದು ವರ್ತ್ ಅನ್ನಿಸ್ತು, ಬಿಕಾಸ್ ನಾನು ಎಕ್ಸಾಂಪಲ್ ಈಗ ಮೈಸೂರಿಗೆ ನಾನು ಹೋಗ್ತಾ ಇರ್ತೀನಿ. ಬ್ಯಾಂಗ್ಳೂರಿಂದ ಮೈಸೂರಿಗೆ 2 ಟೋಲ್ ಅಂದ್ರೂ 340-350 ಸಮಥಿಂಗ್ ಏನಾಗುತ್ತೆ. ಒಂದು 10 ಟೈಮ್ಸ್ ಹೋಗ್ತೀನಿ ಅಂದರೆ ಅಲ್ಲೇ 3500. ನಾನು ಅವರೇಜು ಕ್ಯಾಲ್ಕುಲೇಟ್ ಮಾಡಿದೆ ಪರ್ ಇಯರ್ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು. ಪರ್ ಇಯರ್ ಅಲ್ಲ, 8 ಮಂತ್ಸ್ಗೆ ನನಗೆ ಕ್ಲೋಸ್ ಟು 5000 ಏನೋ ಆಗಿತ್ತು. ಸೊ ಅದೇ ರೀಸನ್ಗೆ ನಾನು ಇರಪ್ಪ ಇಯರ್ಲಿ ಪಾಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಇವಾಗ ಆಲ್ಮೋಸ್ಟ್ ಒಂದು 200 ಪಾಸಲ್ಲಿ ಒಂದು 70 ಪಾಸ್ ಏನೋ ಇದಾಗಿದೆ, 130-140 ಏನೋ ಇದೆ ಅಷ್ಟೇ. ಬಟ್ ನನಗನ್ಸುತ್ತೆ ಸೋಫಾರ್ ನನಗೆ ವರ್ತ್ ಅನಿಸಿದೆ. ನಾನು ಇವಾಗ ಮಂತ್ರಾಲಯಕ್ಕೆಲ್ಲ ಹೋಗಿದ್ದೆ. ಮಂತ್ರಾಲಯದಲ್ಲಿ ಒಂದು ಸೈಡ್ ಬ್ಯಾಂಗ್ಳೂರಿಂದ ಹೋಗ್ತೀನಿ ಅಂದರೆ ಎಷ್ಟು ನನಗೆ 1000 ಸಮಥಿಂಗ್ ಏನೋ ಇತ್ತು. ಸೊ ತೊಗೊಂಡೆ, ವರ್ತ್ ಅನ್ನಿಸ್ತು.
ರಿಟರ್ನ್ ಬರಬೇಕಾದ್ರೂ ಅಷ್ಟೇ 600-700 ಏನೋ ಆಗ್ತಾಯಿತ್ತು. ಇನ್ ಕೇಸ್ ನಾನು ಏನಾದ್ರು ಬಸ್ ತೊಗೊಳ್ಲಿಲ್ಲ ಅಂದರೆ. ಸೊ ಬೆಸ್ಟ್ ನೀವು ತೊಗೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಇನ್ ಕೇಸ್ ನೀವು ಟ್ರಾವೆಲಿಂಗ್ ಜಾಸ್ತಿ ಇದ್ದರೆ, ರೆಗ್ಯುಲರ್ ಆಗಿ ಎಲ್ಲಾದರೂ ಹೋಗ್ತಾ ಇದ್ದರೆ ಬೆಸ್ಟ್. ನ್ಯಾಷನಲ್ ಹೈವೇಸ್ಗಳಲ್ಲಿ ನೈಸ್ ರೋಡ್ ಟೋಲ್ಸ್ಗಳಿದೆಯಲ್ಲ, ಅಲ್ಲಿ ಅಪ್ಲಿಕೇಬಲ್ ಆಗಲ್ಲ ಅದೆಲ್ಲ. ಸೊ ಅವೆಲ್ಲ ಪ್ರೈವೇಟೈಸ್ಡ್ ನೈಸ್ ರೋಡ್ಗಳು. ಸೊ ಅಲ್ಲಿ ಆಗಲ್ಲ, ನಿಮಗೆ ರೆಗ್ಯುಲರ್ ಫಾಸ್ಟ್ಯಾಗಲ್ಲೇ ಕಟ್ಟಾಗುತ್ತೆ. ನಾನು ಹಿಂಗೆ ಒಂದು 9 ಕಿಲೋಮೀಟರ್ಸ್ ಹೋಗಬೇಕು. ಆರ್ಮಿ ವೆಹಿಕಲ್ಸ್ ಮಾತ್ರ ಅಲ್ಲಿಂದ ಬರ್ತಾ ಇದೆ, ಕೆಂಗೇರಿಯಿಂದ. ಓಕೆ, ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ ಆಲ್ಮೋಸ್ಟು. ಇನ್ನೊಂದು ಸ್ವಲ್ಪ ದೂರ ಇದೆ, ಹೋಗ್ಬೋದು. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗೋಯ್ತು, ಬಟ್ 4:30 ಆಗಿದೆ. ಅಲ್ಲಿ ಬಿಡ್ತಾರ ಏನೋ ಗೊತ್ತಿಲ್ಲ, ನೋಡಬೇಕು. ಟಿಕೆಟ್ ಕೊಟ್ಟರೆ ನಮ್ಮ ಪುಣ್ಯ, ಗೊತ್ತಿಲ್ಲ. ಡೆಸ್ಟಿನಿ ಅಂತ ಇದ್ದರೆ ನನಗೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಬಟ್ ಈ ಕಡೆ ಎಲ್ಲ ರೋಡ್ಗಳು ಸ್ವಲ್ಪ ಕೆಡ್ದಾಗಿದೆ. ಬಿಗಿನಿಂಗಲ್ಲೇ ಇಷ್ಟ ಐತೆ, ಕಾರ್ಗಳಿಗೆ ಸ್ವಲ್ಪ ಕಷ್ಟ. ಬೆಟ್ಟದ ಹತ್ರ ಹೋಗ್ತಾ ಅಲ್ಲಿ ಕಾರ್ಗೆ ಹಿಂಸೆ ಆಗುತ್ತೆ, ರೋಡ್ ಅಂತೂ ಕಚ್ಚಡವಾಗಿದೆ. ಇಲ್ಲಿ ಓಕೆ, ಸಮ್ವಾಟ್ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಅಲ್ಲೆಲ್ಲ ಸ್ವಲ್ಪ ಬೇಜಾರು ಅನಿಸುತ್ತೆ.